ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್? ಹನುಮಂತು ಮೇಡಮ್. ಸಕ್ಕದಾಗೋಳೆ ಕಣೋ, ಬ್ಯೂಟಿಫುಲ್ ಆಗಿದ್ದಾಳೆ ಕಣೋ ಅಂತ ಅನ್ಸೋದು ಯಾರು? ಮ್ಯಾಮ್ ಐಶ್ವರ್ಯ. ಏನ್ ಸಕ್ಕದಾಗೋನೆ ಕಣೋ, ಹ್ಯಾಂಡ್ಸಮ್ ಆಗಿದ್ದಾನೆ ಅಂದ್ರೆ ಯಾವ್ಗ? ತ್ರಿವಿಕ್ರಮ್. ಟಾಪ್ 2 ಅಲ್ಲಿ ಯಾರು ಇರ್ತಾರೆ? ಭವ್ಯ ಗೌಡ ಇರ್ಬೋದು. ಈ ಟೈಮ್ ಬೆಟರ್ಕ್ಕಿಂತ ಲಾಸ್ಟ್ ಟೈಮ್ ಓಕೆ ಆಗಿದೆ. ಅದಕ್ಕೆ ಹೋಲ್ಸ್ಕೊಂಡ್ರೆ ಈಗ ವೀಕೆಂಡ್ ವಿತ್ ರಮೇಶ್ ಆಗ್ಬೋದು, ಸರಿಗಮಪ್ಪ ಸೀಸನ್ ಹೌದು, ಅವೆಲ್ಲ ಬೆಟರ್. ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಾದ್ರೆ ಫೇಮಸ್ ಆಗಿರ್ತಾರೆ, ಅಂಥವ್ರನ್ನ ಕರ್ಕೊಬಂದು ಬಿಗ್ ಬಾಸ್ ಕೂರಿಸ್ತಾರೆ. ಹಲೋ ಸರ್. ಹಾಯ್ ಮೇಡಮ್. ಹೇಗಿದ್ದೀರಾ? ಫೈನ್, ಫ್ಯಾಂಟಾಸ್ಟಿಕ್, ಮಾರ್ವಲಸ್. ಏನು ಇಷ್ಟು ಖುಷಿಯಾಗಿದ್ದಾರೆ? 2025 ಫುಲ್ ಜೋರ, ಫುಲ್ ಜಾಲಿ ಜಾಲಿ, ಎಲ್ಲ ಖಾಲಿ ಖಾಲಿ. ಸೊ ಅಂದ್ರೆ ಬನ್ನಿ ಇಲ್ಲಿ ಬಂದು ಏನ್ ಕೆಲಸ ಮಾಡೋದು? ಮೇಡಮ್ ನಮ್ಮ ಯೂನಿಲೆಟಲ್ಲಿ ವರ್ಕ್ ಮಾಡೋದು ಆಸ್ ಎ ಸೇಲ್ಸ್ ಎಕ್ಸಿಕ್ಯೂಟರ್ ಆಗಿ. ಸೊ ಖುಷಿ ಇದೆಯಾ ಮಾಡೋ ಕೆಲಸ? ತುಂಬಾ ಖುಷಿ ಇದೆ ಮೇಡಮ್. ನೀವ್ ಯಾಕೆ ಅಷ್ಟು ದೂರ ಹೋಯ್ತಾ ಇದ್ದೀರಾ? ಬನ್ನಿ ಹತ್ರ ಸ್ವಲ್ಪ. ಭಯ ಮೇಡಮ್ ನಿಮ್ಮನ್ನ ನೋಡಿದ್ರೆ, ಭಯ ನಿಮ್ಮನ್ನ ನೋಡಿದ್ರೆ. ನನ್ನನ್ನು ನೋಡಿದ್ರೆ ಯಾಕೆ ಭಯ? ಸುಮ್ಮನೆ ಹಂಗೆ ಫಸ್ಟ್ ಟೈಮ್ ಒಂದು ಹುಡುಗಿ ಜೊತೆ ಇಂಟರ್ವ್ಯೂ ಕೊಡ್ತಾ ಇರೋದು, ಅದಕ್ಕೆ. ಓ ಸರಿ, ಹುಡುಗಿ ಅಂತ ಅನ್ಕೊಂಬಿಡಿ, ಹುಡುಗ ಅಂತ ಅನ್ಕೊಂಬಿಡಿ. ಓಕೆ ಮೇಡಮ್, ಆಯ್ತು. ಸೊ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಎಸ್ ಮೇಡಮ್, ಡೈಲಿ ನೋಡ್ತಾ ಇದೀವಿ, ಮಿಸ್ಸೇ ಮಾಡಲ್ಲ. ಎರಡೆರಡು ಸಲ ನೋಡ್ತೀವಿ ಟೆಲಿಕಾಸ್ಟ್ ಮಾಡ್ಕೊಂಡು. ಸರಿ, ಇಲ್ಲಿ ಬನ್ನಿ, ಹೋಗ್ಲಿ, ಇಲ್ಲಿ ಬನ್ನಿ. ಬಾ, ನೀವು ಹಂಗೆ ಹೋಗ್ತಾ ಇದ್ರೆ ನನಗೆ ಹಿಂಗೆ ಬರೋಕ್ಕಾಗಲ್ಲ ಸರ್. ಸೊ ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್? ಹನುಮಂತು ಮೇಡಮ್. ಓಕೆ, ಸೊ ಯಾರು ಇಷ್ಟ ಆಗಲ್ಲ? ಯಾರು ಇಷ್ಟ ಆಗಲ್ಲ ಅಂದ್ರೆ ಚೈತ್ರ. ಯಾವ ಹುಡುಗಿ ನೋಡಕ್ಕೆ ಸಕ್ಕದಾಗೋಳೆ ಕಣೋ, ಬ್ಯೂಟಿಫುಲ್ ಆಗಿದ್ದಾಳೆ ಕಣೋ ಅಂತ ಅನ್ಸೋದು ಯಾರು? ಮ್ಯಾಮ್ ಐಶ್ವರ್ಯ, ಭವ್ಯ ಗೌಡ. ಒಬ್ಬರ ಹೆಸರು ಹೇಳ್ರಿ ಸಾಕು. ಭವ್ಯ ಗೌಡ ಮೇಡಮ್. ಭವ್ಯ ಕೂಡ ಸಕ್ಕದಾಗಿದ್ದಾಳೆ ಅಂತ ಅನ್ಸುತ್ತಾ? ಹೌದು ಮೇಡಮ್, ತುಂಬಾ ಕ್ಯೂಟ್ ಆಗಿದ್ದಾರಾ? ಕ್ಯೂಟ್ ಇನ್ನ ಡಾಲಿ ಆಗಿದ್ದಾಳೆ. ಆ ಚಬ್ಬಿ ಚಿಕ್ಸ್ ಅದೆಲ್ಲ. ಸೊ ಹಾಟ್ ಆಗಿರೋದು ಯಾರು? ಹಾಟ್ ಅಂತ ಯಾರು ಇಲ್ಲ ಅಲ್ಲಿ ಬಿಗ್ ಬಾಸ್ ಮನೇಲಿ, ಯಾರು ಹಾಟ್ ಅಂತ ಕಾಣಿಸ್ತಿಲ್ಲ. ನೋಡ್ಬೇಕು ಇನ್ನು ಮುಂದೆ. ಸೊ ಅಂದ್ರೆ ಈ ಒಂದು ಬಿಗ್ ಬಾಸ್ ಸೀಸನ್ 11 ಹೇಗೆ ಅನ್ಸುತ್ತೆ ನಿಮ್ಗೆ? ಎಂಟರ್ಟೈನಿಂಗ್ ಆಗಿದ್ಯಾ? ಮ್ಯಾಮ್ ತುಂಬಾ ಎಂಟರ್ಟೈನಿಂಗ್ ಆಗಿದೆ. ಮತ್ತೆ ಮೇನ್ಲಿ ಹನುಮಂತು ಇದ್ದಾನೆ. ಬಡವ್ರ ಮಕ್ಕಳನ್ನ ಬೆಳೆಸಿ, ಬಡವ್ರ ಮಕ್ಕಳನ್ನ ಗೆಲ್ಸಿ, ನಮಗೂ ಖುಷಿ ಆಗುತ್ತೆ. ನಾವು ಬಡ ಕುಟುಂಬದಿಂದನೇ ಬಂದಿರೋದು. ಬಡವ್ರನ್ನ ಗೆಲ್ಸಿದ್ರೆ ನಮಗೂ ಹೆಮ್ಮೆ ಮೇಡಮ್. ಸೊ ಹ್ಯಾಂಡ್ಸಮ್ ಹುಡುಗ ಒಬ್ಬ, ಏನ್ ಸಗದಾಗೋನೆ ಕಣೋ, ಹ್ಯಾಂಡ್ಸಮ್ ಆಗಿದ್ದಾನೆ ಅಂದ್ರೆ ಯಾವ ಹುಡುಗ? ತ್ರಿವಿಕ್ರಮ್. ಓಕೆ, ಟಾಪ್ 2 ಅಲ್ಲಿ ಯಾರು ಇರ್ತಾರೆ? ಮೇಡಮ್ ಟಾಪ್ 2 ಅಲ್ಲಿ ಮೇ ಬಿ ಭವ್ಯ ಗೌಡ ಇರ್ಬೋದು. ನಮಗೆ ಭವ್ಯ ಗೌಡ ಬರಬೇಕು. ಮತ್ತೆ ಮತ್ತೆ ಭವ್ಯ ಗೌಡ ಮತ್ತೆ ಹನುಮಂತು. ಸೊ ವಿನ್ನರ್ ಹನುಮಂತು. ವಿನ್ನರ್ ಹನುಮಂತನೇ ಮೇಡಮ್. ಬಡವ್ರ ಮಕ್ಕಳನ್ನ ಗೆಲ್ಸ್ರಿ ಅಷ್ಟೇ. ಓಕೆ ಸರ್, ಅಂದ್ರೆ ಇವಾಗ ನಿಮ್ಗೆ ಬಿಗ್ ಬಾಸ್ ಬೇರೆ ಭಾಷೆ ಬಿಗ್ ಬಾಸ್ ನೋಡ್ತೀರಾ ಅಂತ? ಇಲ್ಲ ಮೇಡಮ್, ಕನ್ನಡ ಮಾತ್ರ. ಸೊ ಎಲ್ಲಾ ಸೀಸನ್ ಅಲ್ಲೂ ಈ ಸೀಸನ್ ಬೆಸ್ಟ್ ಅಂತ ಅನ್ಸುತ್ತಾ? ಹೌದು ಮೇಡಮ್, ಬೆಸ್ಟ್ ಅಂತ ಅನ್ಸುತ್ತಾ? ಬೆಸ್ಟ್ ಅಂದ್ರೆ ಈಗ ನಾರ್ಮಲ್ ಆಗಿ ಕಂಪೇರ್ ಮಾಡ್ಕೊಂಬಂದೆ, ಈ ಸೀಸನ್ ಒಂದು 70% ಓಕೆ ಅನ್ನಿಸ್ತಾ ಇದೆ ಅಷ್ಟೇ. ಜಗದೀಶ್ ಇದ್ದಾಗ ಹೇಗಿತ್ತು, ಇವಾಗ ರಜತ್ ಅನ್ನೋರು ಬಂದವ್ರೆ, ಸೊ ಅದೇಗಿದೆ ಮೇಡಮ್. ಜಗದೀಶ್ ಸರ್ ಇದ್ದಿದ್ಕು ಇವಾಗ ರಜತ್ ಕಿರತ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ರಜತ್ ಬಂದ್ಮೇಲೆ ತ್ರಿವಿಕ್ರಮ್ ಆಗಿರ್ಬೋದು, ಮಂಜು ಆಗಿರ್ಬೋದು ಸ್ವಲ್ಪ ಡಲ್ ಆಗಿದ್ದಾರೆ. ಅವ್ರು ಬರೋಕ್ಕಿಂತ ಮುಂಚೆ ಹೆಂಗಿದ್ರು, ಇವಾಗ ನೆಕ್ಸ್ಟ್ ಇನ್ನು 3 ವೀಕ್ಸ್ ಇದೆ, ಅದ್ರಲ್ಲಿ ತೋರಿಸ್ಕೊಂಡ್ರೆ ಅವರು ಈಗ ಟಾಪ್ 5 ಕಂಟೆಸ್ಟೆಂಟ್ ಬರ್ಬೋದು. ತ್ರಿವಿಕ್ರಮ್ ಬರ್ಬೋದು, ಮತ್ತೆ ಮಂಜು ಅವ್ರು ಬರ್ಬೋದು, ಭವ್ಯ ಗೌಡ ಬರ್ಬೋದು, ಹನುಮಂತು ಬರ್ಬೋದು. ಬಟ್ ಏನಂದ್ರೆ ನಮಗೆ ಕಪ್ ಗೆಲ್ಬೇಕಾಗಿರೋದು ಹನುಮಂತು ಅವರೇನೆ. ಓಕೆ ಸರ್, ನೀವೇನಾದ್ರೂ ಬಿಗ್ ಬಾಸ್ಗೆ ಹೋದ್ರೆ ಅಂತ ಅನ್ಕೊಳ್ಳಿ, ಏನ್ ಮಾಡ್ತೀರಲ್ಲಿ? ಮೇಡಮ್ ಜನಕ್ಕೆ ಮೇನ್ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಮತ್ತೆ ಇನ್ನೇನಿರುತ್ತೆ, ಗೇಮ್ಸ್ ಇರುತ್ತೆ, ಗೇಮ್ಸ್ ಆಡ್ತೀವಿ ಅಷ್ಟೇ. ಊಟ ಮಾಡ್ತೀವಿ, ಮಲಗ್ತೀವಿ, ಎದ್ದೇಳ್ತೀವಿ, ಮತ್ತೆ ಅದೇ ಅಲ್ವಾ ಮೇಡಮ್ ಮಾಡೋದು. ಕರೆಕ್ಟ್. ಐ ಲೈಕ್ ದಿಸ್ ಪಾಯಿಂಟ್. ಸೊ ಓವರ್ ಆಲ್ ಬಿಗ್ ಬಾಸ್ ಹೇಗನ್ಸುತ್ತೆ? ಚೆನ್ನಾಗಿದೆ ಮೇಡಮ್. ಕರ್ಣನ್ ಪಟ್ಟು ಸೆಂಟರ್. ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಸರಿ, ನಿಮ್ಮ ಹೆಸರು? ಪ್ರಸನ್ನ ಮೇಡಮ್. ಓಕೆ, ನಿಮ್ಮ ಹೆಸರು? ಬೋರೇಗೌಡ ಅಂತ. ಓಕೆ ಸರ್, ನೀವು ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ಮೇಡಮ್, ನೋಡ್ತೀವಿ ಅಂದ್ರೆ ಒಂದೊಂದು ಟೈಮ್ ಅಷ್ಟೇನೆ. ವೀಕೆಂಡ್ ಅದು ಸುದೀಪ್ ಸರ್ ಬರ್ತಾರೆ ಅಂದ್ಬಿಟ್ಟು ನೋಡ್ತೀವಿ ಅಷ್ಟೇ. ಓಕೆ ಸರ್, ನಿಮಗೆ ಬಿಗ್ ಬಾಸ್ ಅನ್ನೋ ರಿಯಾಲಿಟಿ ಶೋ ಹೇಗೆ ಅನ್ಸುತ್ತೆ? ಚೆನ್ನಾಗಿ ಅನ್ಸುತ್ತಾ? ಚೆನ್ನಾಗಿದೆ, ಬಟ್ ಈ ಟೈಮ್ ಬೆಟರ್ಕ್ಕಿಂತ ಲಾಸ್ಟ್ ಟೈಮ್ ಓಕೆ ಆಗಿತ್ತು. ಲಾಸ್ಟ್ ಟೈಮ್ ಬೆಟರ್. ಸೊ ಈ ಟೈಮ್ ಏನಕ್ಕೆ ಚೆನ್ನಾಗಿಲ್ಲ ಅಂತ? ಈ ಟೈಮ್ ಅಂದರೆ ಲಾಸ್ಟ್ ಟೈಮ್ ಅಂದರೆ ಸ್ವಲ್ಪ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಬಂದಿದ್ರು, ಮತ್ತು ನೋಡೋಕ್ಕೂ ಇಂಟ್ರೆಸ್ಟ್ ಇತ್ತು, ಒಳ್ಳೆ ಕಾಂಟ್ಯಾಕ್ಟ್ ಇತ್ತು. ಸೊ ಈ ಟೈಮ್ ಅಂದರೆ ಏನಪ್ಪ ಅಂದರೆ ಅಷ್ಟೊಂದು ಟಾಸ್ಕ್ ಆಗ್ಬೋದು, ಮತ್ತು ಅಷ್ಟೊಂದು ಮೆಸೇಜಸ್ ಆಗ್ಬೋದು, ಆ ಥರ ಕ್ಲೈಂಟ್ಗಳು ಸಿಕ್ತು ಇಲ್ಲ ಅನ್ನಿಸ್ತದೆ ನಮಗೆ. ಈಗ ಬಿಗ್ ಬಾಸ್ ಅಂದರೆ ಅದಕ್ಕೆ ಹೋಲ್ಸ್ಕೊಂಡ್ರೆ ಈಗ ವೀಕೆಂಡ್ ವಿತ್ ರಮೇಶ್ ಆಗ್ಬೋದು, ಸರಿಗಮಪ್ಪ ಸೀಸನ್ ಹೌದು, ಅವೆಲ್ಲ ಬೆಟರ್. ಅಟ್ಲೀಸ್ಟ್ ಏನಪ್ಪ ಅಂದರೆ ಅದು ಅಟ್ಲೀಸ್ಟ್ ಅವ್ರಿಗೆ ಗುರುತಿಸ್ತಾರೆ, ಅವ್ರ ಪ್ರತಿಭೆ ಗುರುತಿಸಿ ನೆಕ್ಸ್ಟ್ ಅವ್ರಿಗೆ ಅಟ್ಲೀಸ್ಟ್ ಒಂದು ಫ್ಯೂಚರ್ ಬಿಲ್ಡ್ ಆಗ್ಬೋದು.
ಇದು ಆಲ್ಮೋಸ್ಟ್ ಸೆಟ್ಲ್ ಆಗಿರ್ತಾರೆ, ಇಲ್ಲ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಾದ್ರೆ ಫೇಮಸ್ ಆಗಿರ್ತಾರೆ, ಅಂಥವ್ರನ್ನ ಕರ್ಕೊಬಂದು ಬಿಗ್ ಬಾಸ್ ಕೂರಿಸ್ತಾರೆ. ಅದು ನಾವು ನೋಡೋದ್ರಿಂದ ಅವ್ರಿಗೆ ಟಿ ಆರ್ ಪಿ ಮತ್ತು ಇದಾಗುತ್ತೆ ಹೊರತು, ಬಟ್ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವ್ರಿಗೆ ಏನು ಸಿಗುತ್ತೆ ಅದರಿಂದ? ಟೈಮ್ ವೇಸ್ಟ್ ಅಂತ ಅನ್ನಿಸ್ತದೆ ಅಷ್ಟೇ. ಬಟ್ ಅದರಲ್ಲಿ ಬಿಗ್ ಬಾಸ್ ಅಂದರೆ ಅದು ಕರ್ಕೊಂಬರ್ತಾರಲ್ಲ, ಅದ್ರಲ್ಲಿ ಅಟ್ಲೀಸ್ಟ್ ಒಂದು ಎಲ್ಲರೂ ಲೋ ಲೆವೆಲ್ನಿಂದ ಹೈ ಲೆವೆಲ್ವರೆಗೂ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಕರ್ಕೊಂಬರ್ಬೇಕು. ಅವ್ರು ಆಲ್ಮೋಸ್ಟು ಸೋಷಿಯಲ್ ಮೀಡ್ಯಾದಲ್ಲಾಗ್ಬೋದು, ಆ್ಯಕ್ಟ್ರುಗಳಾಗ್ಬೋದು, ಅವ್ರು ಆಲ್ಮೋಸ್ಟು ಸೆಟ್ಲ್ ಆಗಿರ್ತಾರೆ, ಅವ್ರಿಗೆಲ್ಲ ಫೇಮಸ್ ಆಯ್ತು. ಅಂಥವ್ರನ್ನೇ ಕರ್ಕೊಬಂದು ಬಿಗ್ ಬಾಸ್ ಮಾಡಿ ಒಂದು ಪ್ರೋಗ್ರಾಮ್ ಮಾಡಿ ಏನೋ ಟಿ ಆರ್ ಪಿ ಸಲುವಾಗಿ ಮಾಡ್ತಾಯಿದ್ರೆ ಅಂತ ನಮ್ಗೆ ಅನ್ನಿಸ್ತದೆ. ಅದನ್ನ ಪற்றி ಅಟ್ಲೀಸ್ಟ್ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಗಳು ಈಗ ಉತ್ತರ ಕರ್ನಾಟಕದ ಕಡೆ ಎಷ್ಟೋ ಜನ ಫೇಮಸ್ ಇದ್ದಾರೆ, ಅವರು ರೀಲ್ಸ್ ಮಾಡ್ತಾರೆ, ಯೂಟ್ಯೂಬ್ ಚಾನಲ್ಸ್ ಎಲ್ಲ, ಮತ್ತು ಅಂಥವ್ರಿಗೆಲ್ಲರೂ ಬೆಳೆಸ್ತಾ ಇಲ್ಲ. ಅಂದರೆ ಬಿಗ್ ಬಾಸ್ ಕರ್ಕೊಬಂದೆ ಅಂಥವ್ರಿಂದ ಇನ್ನೊಂದಷ್ಟು ಜನ ಬೆಳೆಸ್ಬೋದು ಅಂತ ನನಗೆ ಅನಿಸ್ತದೆ. ಇಲ್ಲಿ ನಮ್ಮ ಸೌತ್ ಇದರಲ್ಲೇ ಸುಮಾರು ಜನ ಇದ್ದಾರೆ, ಅಂಥವ್ರನ್ನ ಬೆಳೆಸ್ಬೋದು. ಆಲ್ರೆಡಿ ಇವ್ರು ಆ್ಯಕ್ಟ್ರುಗಳಾಗಿರ್ತಾರೆ, ಅಂಥವ್ರನ್ನ ಕರ್ಕೊಬಂದು ಒಂದು ಪ್ರೋಗ್ರಾಮ್ ಕೊಡೋದ್ರಿಂದ ನನಗೆ ಅನ್ಕೋ ಅದು ಬಿಗ್ ಬಾಸ್ ಅನ್ನೋದು ನೋಡೋದು ಟೈಮ್ ವೇಸ್ಟ್ ಅಂತ ಅನ್ನಿಸ್ತದೆ. ಏನಪ್ಪ ಅಂದರೆ ಅದು ಸುದೀಪ್ ಸರ್ ಬರ್ತಾರೆ ಅಂತ ಅನ್ನಿಸೋ ಏನೋ ಅದು ವೀಕೆಂಡಲ್ಲಿ ಮಾತ್ರ ಸಾಟರ್ಡೆ ಸಂಡೇ ಚೆನ್ನಾಗಿರ್ತಾರೆ ಅನ್ನೋ ಸಲುವಾಗಿ ನೋಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಅದಕ್ಕೆ ಅಂತ ಟೈಮ್ ಕೊಟ್ಕೊಂಡು ನೋಡೋದಿಲ್ಲ. ಓಕೆ ಸರ್, ಈ ಒಂದು ಸೀಸನಲ್ಲಿ ಯಾರು ವಿನ್ ಆಗ್ಬೋದು? ಟಾಪ್ 2 ಅಲ್ಲಿ ಯಾರು ಇರ್ಬೋದು? ನನ್ನ ಪ್ರಕಾರ ವಿನ್ ಆದರೆ ರಜತ್ ಆಗ್ಬೋದು ಅಂತ ಅನ್ನಿಸ್ತದೆ. ನೋಡಬೇಕು. ಈಗ ಆಲ್ರೆಡಿ ಹನುಮಂತ್ ಅವ್ರಿಗೆ ಫೈನಲ್ ಟಿಕೆಟ್ ಸಿಕ್ಕಿದೆ, ನೋಡೋಣ. ಅಂದರೆ ನಮ್ಮ ಓಟಿ ಏನಿದ್ರು ರಜತ್ಗೆ, ಯಾಕಂದ್ರೆ ಅವ್ರು ಸ್ಟ್ರೈಟಾಗಿ ಮಾತಾಡ್ತಾರೆ. ಸೊ ಅವ್ರು ಮಾತಾಡೋದು ಸ್ವಲ್ಪ ಇರಿಟೇಷನ್ ಆದರೂ ಬೇರೆಯವ್ರಿಗೆ, ಬಟ್ ಒಳ್ಳೆ ಕ್ಯಾಂಡಿಡೇಟ್, ಟಾಸ್ಕಲ್ಲಿ ಆಗ್ಬೋದು, ಮಾತಲ್ಲಾಗ್ಬೋದು, ಸ್ಟ್ರೈಟ್ ಆಗಿರ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.